ಕರ್ನಾಟಕದ ರೈತರಿಗಿಂತ ತೆಲಂಗಾಣ ರೈತರ ಮೇಲೆ ಯಾಕೆ ಪ್ರೀತಿ ಇವ್ರಿಗೆ ಅಂತ. ಅಲ್ಲ ನಾನು ಹೇಳೋದು ಅವಾಗ ನೀವು ಮಾತಾಡಿ, ಇವತ್ತು ರಾಜುಗೌಡ ಕೋರ್ಟಿಗೆ ಹೋಗಿನಂತ ನೀವು ಮಾತಾಡ್ತೀರಿ, ಅವಾಗ ಯಾಕೆ ಸಚಿವರೇ ಮಾತಾಡ್ಲಿಲ್ಲ? ಅದು ವಿಧಾನಸೌಧದಾಗ ಯಾಕೆ ಮಾತಾಡ? ಇವ್ರ ಪ್ರಕಾರ ಗೌಡ್ರೆ, ನಾನು ಮಂಡ್ಯದವನು, ನಮ್ಮಲ್ಲಿ ಕಾವೇರಿ ಹರಿತದೆ, ನಾನು ಮಂಡ್ಯದವ್ರು KRS ಇದೆ, ಎಲ್ಲರದ್ರು 11,000 ಕ್ಯೂಸೆಕ್ 24 ಗಂಟೆ 1 TMC 4 ದಿನ ನೀವು ಹರಿಸಿದೀರಾ ಅಂತಂದ್ರೆ ಅದು 11,000ನೇ ಹರಿಸಿದ್ರೆ 4-5 TMC ನೀರಾಯ್ತು. 11,000 ಹರಿಸಿದ್ರೆ ತೆಲಂಗಾಣಗೆ ಹೋಗ್ಬೇಕಲ್ಲ, ನದಿಲಿ ಹರಿಯಕ್ಕೆ 4 TMC ಬೇಕು, ಅವ್ರಿಗೆ ಹರಿಬೇಕು ಅಂತಾರೆ ನೀವು 22-25,000 ಕ್ಯೂಸೆಕ್ಸ್ ನೀರ್ ಬಿಡ್ಬೇಕಾಗುತ್ತೆ. ಹಂಗ್ ಬಿಟ್ರೆ 8-10 TMC ತಲುಪಿರುತ್ತೆ. ಯಾದಗಿರಿ, ಸುರಪುರ, ಶಹಾಪುರ ನಿಮ್ದೇ ಕ್ಷೇತ್ರ, ದೇವದುರ್ಗ, ಲಿಂಗ್ಸ್ಕೂರು ರೈತರ ಕಿವಿ ಮೇಲೆ ಇಟ್ಕೊಂಡಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸರ್ ಎಲ್ಲ ರೈತರಿಗೆ ಗೊತ್ತು ನೀರು ಇವ್ರು ಬಿಟ್ಟಾಗ ಎಷ್ಟು ಫ್ಲಡ್ ತರ ಬಂದದ ಅಂತಂದು. 10,000 ಕ್ಯೂಸೆಕ್ಸ್ ನೀರಿಗೆ ನಮ್ಮ ಹತ್ರ 11,000 ಕ್ಯೂಸೆಕ್ಸ್ ನೀರು ಬಿಟ್ರು ಗೊತ್ತಾಗಲ್ಲ. ನಮ್ದು 3 ಲಕ್ಷ 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಅಷ್ಟೇ ಫ್ಲಡ್ ಬರ್ತದೆ, 3 ಲಕ್ಷ ಮೇಲೆ. ಈ ಕಡೆ ಎಲ್ಲ 3 ಲಕ್ಷ ಅಂದ್ರೆ ಅಲ್ಲೋಲ ಕಲ್ಲೋಲ. ನಮ್ ಕಡೆ ನಮ್ಮ ಹತ್ರ ಆ ಪರಿಸ್ಥಿತಿ ಇದೆ. ಇವ್ರು ನೀರ್ ಬಿಟ್ಟು ಅದ್ರ ಬಗ್ಗೆ ಗಮನ, ಇವ್ರು ಯಾರಿಗ್ ಗೊತ್ತಿಲ್ರಿ, ರಾತ್ರಿ ನೀರ್ ಬಿಟ್ಬಿಟ್ರು. ಇವ್ರು ಅವಾಗ ಚಕ್ಕರ ನಮ್ ರೈತರಿಗೆ ಎಷ್ಟು ನೀರ್ ಬೇಕಾಗಿತ್ತು ಗೌಡ್ರೆ? ಈಗ ನಮಗ್ ನೋಡ್ರಿ, ಅದೇ ನಮ್ 10 TMC ನೀರ್ ಇತ್ತಪ್ಪ ಅಂದ್ರೆ ಒಂದು ದಿನಕ್ಕೆ ಈಗ ಏನು 8,000 ಕ್ಯೂಸೆಕ್ಸ್ ನೀರ್ ಬಿಟ್ರು, ಆ ತರ ಬಿಟ್ರೆ ನಮ್ಗೆ 15-20 ದಿನ ನೀರ್ ಬಿಡ್ಬೋದಾಗಿತ್ತು. ನಮ್ ರೈತರು ಚಿನ್ನ ಬೆಳಿಬೋದಿತ್ತಲ್ಲ ಹಂಗಾರೆ, ಇದುವರೆಗೂ ನೀರು ಬಿಡ್ಬೋದಾಗಿತ್ತು ನಮ್ಗೆ, ಇದುವರೆಗೂ ಬಿಡ್ಬೋದಾಗಿತ್ತಲ್ಲ. ಆದ ನೀರ್ನ ಇವ್ರು ಅಲ್ಲಿ ಬಿಟ್ಟು ನಾ ಕೋರ್ಟಿಗೆ ಅವರು ನನಗೆ ಬಹಳ ಆಶ್ಚರ್ಯ, ದೀರ್ಘಕಾಲ ರಾಜಕಾರಣ ಮಾಡಿದ್ರು ದರ್ಶನಪುರ ಅವರು, ನದಿಗೆ ಎಷ್ಟು ಕ್ಯೂಸೆಕ್ಸ್ ಬಿಟ್ರೆ ಇಷ್ಟು ಹೋಗುತ್ತೆ ಅನ್ನೋ ಕನಿಷ್ಠ ಇವ್ರಿಗೆ ಅರಿವಿಲ್ವಲ್ಲ ಅಂತ ಬೇಸರ.